ಕೊಡು ಚಿನ್ನು. ಏನ್ ಕೊಡ್ಲಿ, ಎಲ್ ಕೊಡ್ಲಿ, ಹೆಂಗ್ ಕೊಡ್ಲಿ? ಬಾರೆ ಚಿನ್ನು ಕೊಡ್ತೀನಿ. ಪರ್ಸ್ಗಳ ಬಂದ್ಬಿಟ್ರು. ಹೆಂಗ್ ಕೂತ್ಕೊಂಡು ತಮ್ಮ ಹೊಡಿತವನೆ. ಕೊಡು ಚಿನ್ನು. ತಗೊಳ್ಳಿ. ನನ್ ರಾಜ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ ಒಳ್ಳೇದಾಗ್ಲಿ. ಚಿನ್ನು, ನಮ್ಮಂತವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ಮರ್ಯಾದೆ ಕೊಟ್ಟು ಮೇಡಮ್ ಅಂತ ಕರೆದಿದ್ದು ನೀವೇ ಫಸ್ಟು. ಅದಿರ್ಲಿ ಬಿಡು ಚಿನ್ನು. ನೀನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಏನೋ ನೋವಲ್ಲಿದೆಯಾ ಏನು ಅಂತ ಕೇಳ್ಬೋದಾ? ಈ ಏಜಲ್ಲಿ ನಮ್ಮಂತ ಹುಡುಗರಿಗೆ ತುಂಬಾ ನೋವಂತ ಕೊಡೋದು ಯಾವುದು? ಪ್ರೀತಿ, ಲವ್. ಅದೇ ಇವಳು ಗೊಂಬೆ ಇದ್ದಂಗ. ಅವಳೆ ಏನ್ ಹೆಸರು? ರಚನಾ. ನಾನು ಅವಳ ಲವ್ ಮಾಡೋದು ಗೊತ್ತಿತ್ತ ಹೊರತಾಗಿ ಸ್ಮೋಕ್ ಮಾಡೋದು ಗೊತ್ತಿರಲಿಲ್ಲ. ಅದ್ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಏನು ಯೋಚನೆ ಮಾಡ್ದೇನೆ ಬ್ರೇಕಪ್ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಲು. ಈ ಪ್ರೀತಿನೇ ಹಂಗೆ, ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ, ಒದ್ದಾಡ್ತವೆ. ಹಾಗೆ ಹುಡ್ಗಿರ್ ಮನ್ಸಲ್ಲಿ ಏನಿದೆ ಅಂತ ತಿಳಿಯೋಕ್ಕೂ ಆಗೋದಿಲ್ಲ. ಅಯ್ಯೋ ಸರಿಯಾಗಿದ್ದೀರಾ. ಹುಡುಗಿರು ಹಠ ಬಿಡಲ್ಲ, ಹುಡುಗರು ಚಟ ಬಿಡಲ್ಲ. ಈ ಪ್ರೀತಿನೂ ಹಂಗೆ, ನಿಮ್ಮಿಬ್ರು ಬಿಡಲ್ಲ. ಅದೇನಂತಂದ್ರೆ ಈ ಸಿಗರೆಟ್ ನನ್ನ ಲೈಫಲ್ಲಿ ದುಃಖದಲ್ಲಿ ಸುಖದಲ್ಲಿ 5 ವರ್ಷದಿಂದ ನನ್ನ ಜೊತೆ ಸಾಥ್ ಕೊಟ್ಟಿದೆ. ಅದಕ್ಕೆ ನಮ್ಮಂತ ಹುಡುಗರಿಗೆ ಈ ಸಿಗರೆಟ್ ಅಂತಂದ್ರೆ ಅಫೆಕ್ಷನ್, ಈ ಹುಡುಗಿರು ಅನ್ಕೊಳ್ಳೋದು ಅಡಿಕ್ಷನ್. ಆದ್ರೆ ಅವಳು ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಅವಳಿಗಿಂತ ಇಂಪಾರ್ಟೆಂಟು ಬೇರೆ ಯಾವುದಿಲ್ಲ ಅಂತ. ಅಂಥದ್ರಲ್ಲಿ ಈ ಸಿಗರೇಟು. ಇನ್ಮೇಲೆ ಸಿಗರೇಟ್ ಬಿಡೋ ಟೈಮ್ ಬಂತು ಕಣೋ. ಏನು? ಚೋರ, ಚಿತ್ತ ಚೋರ. ಅದಂಗಲ್ಲ. ನೀನೇನು ಹೇಳ್ಬೇಡ. ನೀನನ್ನ ಲವ್ ಮಾಡ್ತಿದ್ಯಾ ಅಂತ ಗೊತ್ತಿತ್ತು ತರುಣ್, ನಾನೇ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ನನ್ಗೋಸ್ಕರ ನೀನ್ ಇಷ್ಟಪಟ್ಟಿದ್ನ ಬಿಡಕ್ ರೆಡಿ ಇದೆಯಾ ಅಂದ್ರೆ ನನ್ನ ಎಷ್ಟು ಇಷ್ಟಪಡ್ತೀಯ ಅಂತ ಈಗ ಅರ್ಥ ಆಗ್ತಿದೆ. ತರುಣ್, ಜೀವನ ಪೂರ್ತಿ ನಾನು ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ನಾನು ಕೇಳ್ದೇನೆ ಹೇಳ್ಬಿಟ್ಟೆ ನೀನು. ಐ ಲವ್ ಯು ಕಣೋ. ಐ ಲವ್ ಯು ಟು ಕಣೆ. ಸಾಕು, ಸಂಜೆ ಸಿಗೋ, ಔಟಿಂಗ್ ಹೋಗೋಣ. ಇವಾಗ್ಲೇ ಸ್ವಲ್ಪ ಕೊಡ್ಬೋ. ಸಂಜೆ ಸಿಗೋ ಅಂತ ಹೇಳ್ದೆ ತಾನೆ. ಕಿಸ್ಸು. ಕಿಸ್ಸ? ಏಯ್, ಕಿಸ್ ಅಲ್ಲ, ಮಿಸ್. ಸಂಜೆ ಪಿಕ್ ಮಾಡೋದನ್ನ ಮಿಸ್ ಮಾಡಲ್ಲ ಅಂದೆ. ಕಳ್ಳ. ಮಿಸ್ಟೇಕ್ ಮಾಡ್ಕೋಬೇಡ. ಇದಕ್ಕೇನ್ ಕಮ್ಮಿ ಇಲ್ಲ. ಬಾಯ್ ಚಿನ್ನಿ. ಎಸ್, ನನ್ ಗಿಣಿ ರಿನ್ಯೂವಲ್. ಓಹ್, ಏಯ್ ಹೇಳ. ಏಯ್ ಸೇ ಮಾಡಕಣ. ಏಯ್ ಯಾಕ? ಇಲ್ಲೇ ಇದ್ದಾನೆ ಹೇಳಿ. ಇದೇನು ಅಲ್ಲಿ ಊರು ಕರ್ಕೊಂಬಂದವನು? ಯಾಕದಿಲ್ಲ, ಏನಾಯ್ತಾ? ಮಾರ್ನಿಂಗ್ ನಮ್ಮ ಹುಡುಗಿ ಜೊತೆ ಔಟಿಂಗ್ ಹೋಗಕ್ಕೆ ಮಡಿಕೇರಿ ಪ್ಲಾನ್ ಮಾಡಿದೆ ಕಣ. ಓಕೆ. ಅಷ್ಟರಲ್ಲಿ ಕಾಲ್ ಬಂತು, ಅಮ್ಮಂಗೆ ಹುಷಾರಿಲ್ಲ ಅಂತ. ಅಮ್ಮನ್ಗ ಏನಾಯ್ತು? ಅಮ್ಮನಿಗೆ ಗೊತ್ತಿಲ್ಲ, ಅಲ್ಲೇ ಹೋಗಿ ನೋಡಬೇಕು. ಅದಕ್ಕೆ ನಾವು ಮಂಗ್ಳೂರು ಕೊಟ್ವಿ. ನಿನಗೆ ನಾನು ಬೈಕ್ ಒಪ್ಪಿಡೋಣ ಅಂತ ಬಂದ್ವಿ. ಕೀ ತಗೋ. ಸರಿ, ನೀವೇ ಹೋಗ್ತೀರಾ? ಓಲಾ ಬುಕ್ ಮಾಡ್ಕೊಂಡಿದ್ದೀವಿ, ಅದ್ರಲ್ಲಿ ಹೊಟ್ವಿ. ಸರಿ, ಹುಷಾರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡೋ. ಅಮ್ಮ ಹೇಗಿದ್ದಾಳೆ ಅಂತ ಹೇಳು. ಓಕೆ ಕಣ. ದೇವ್ರೆ, ಗಾಡಿ ರಿಪೇರಿ ಕೊಟ್ಟಿದ್ದೆ. ನಮ್ಮ ಹುಡುಗಿ ಕರ್ಕೋಕೆ ಗಾಡಿ ಸಿಕ್ತು. ಯಾವ ಫೋನ್ ಇದು? ಏನು ಹಿಂಗೆ ಫೋನ್ ಮಾಡ್ಬಿಡೋಣ? ನಾನು ಫೋನ್ ಮಾಡಿದಾಗ ಫೋನ್ ಎತ್ತಿರಲಿಲ್ಲ. ಕೇಳೋಣ. ಹಲೋ, ಹೇಳೋ ಮಗ. ಸಾರಿಮಾ, ನೀನು ಫೋನ್ ಮಾಡಿದಾಗ ನಾನು ಪಿಕ್ ಮಾಡೋಕ್ಕಾಗಲಿಲ್ಲ. ಏಯ್ ಪರವಾಗಿಲ್ಲ ಕಣ, ನಾನೇ ಪ್ರಾಬ್ಲಮ್ ಹೌದಾ? ಹಾಗಾಗಿ ಅಮೌಂಟ್ ಕೊಡೋಕ್ಕಾಗಿಲ್ಲ. ಬೇಜಾರು ಮಾಡ್ಕೋಬೇಡ. ನೀನು 5,000ನ ಈಗ ಫೋನ್ ಪೇ ಮಾಡ್ತಾ ಇದ್ದೀನಿ, ನೋಡ್ಕೊಂಬಿಡು. ಏಯ್ ಸರಿ ಮಗ, ಸರಿ ಮಗ. ನನ್ನ ಲಕ್ಷ್ಮಿ ಬರ್ತಾವಳೆ ಗುರು. ಜಾಲೆ ಜಾಲೆ ಫುಲ್ ಜಾಲೆ.
ಚೈನು, ವಾವ್, ಚಿನ್ನ ಚೈನು. ಚೈನು, ವಾವ್, ಏನು ಚಿನ್ನ ಚೈನು. ಏನು ಗುರು, ಚಿನ್ನ ಸಿಕ್ತು, ದುಡ್ಡು ಬಂತು. ನಮ್ಮ ಹುಡುಗಿ ಏನಾಗ್ತಿದೆ ನನ್ನ ಲೈಫಲ್ಲಿ. ವಾವ್, ವಾವ್, ಟುಡೇ ಮೈ ಡೇ. ವಾವ್, ಏನಾಗ್ತಿದೆ, ತುಂಬ ಖುಷಿ ಆಗ್ತಿದೆ. ಹೆಂಗೆ ಏನಾಗ್ತಿದೆ? ಧರ್ಮ ಮಾಡಿ ಸ್ವಾಮಿ. ಒಂದು ನಿಮಿಷ ಇಲ್ಲ ತಗೊಳ್ಳಿ. ಒಂದು ನಿಮಿಷ, ಒಂದು ನಿಮಿಷ. ಒಳ್ಳೇದಾಗ್ಲಪ್ಪ. ಒಳ್ಳೇದಲ್ಲಿ ಒಳ್ಳೇದಲ್ಲಿ. ಓ, ದುಡ್ಡು ನಮ್ಮ ಹುಡುಗಿ ಚಿನ್ನ. ವಾ, ಹುಷಾರಲ್ಲ ಅಂತಂದ. ಅಮ್ಮನ ಹುಷಾರಲ್ಲ ಅಂತಂದ. ಏನು ಇಷ್ಟೊಂದು ಖುಷಿ ಬರ್ತಿದ್ಯಾ? ಇಲ್ಲ ಮಗ, ಹೊರಟಿದೆ. ತಮ್ಮ ಫೋನ್ ಮಾಡಿದ್ದ. ಹೌದಾ? ಅಮ್ಮಂಗೇನು ಆಗಿಲ್ವಂತೆ, ಬರೋದೋಗೋದೇನು ಬೇಡವಂತೆ. ಸರಿ, ಅಮ್ಮ ಹುಷಾರಾಗಿದೆ ತಾನೆ? ಚೆನ್ನಾಗಿದ್ದಾರಂತೆ. ಅದಕ್ಕೆ ಇವಾಗ ಮತ್ತೆ ನಾವು ಅಂದ್ರೆ ಬ್ಯಾಕ್ ಟು ಮಡಿಕೇರಿ. ಕೀ ಕೊಡು. ತಗೋ. ಪೆಟ್ರೋಲ್ ಇದೆ ತಾನೆ? ಗಾಡಿ ಸ್ಟ್ಯಾಂಡ್ ಹೋಯ್ತಿಲ್ಲ ಕಣ. ಓಕೆ ಮಗ, ಬಾಯ್. ಏಯ್ ದುಡ್ಡು ಕಳಿಸಿರ್ಬೇಕು ನೋಡುವ. ಹೇಳ ಮಗ. ಹಲೋ ಮಗ, ಹೇಳು. ಸ್ವಲ್ಪ ಹಲೋ ಮಗ. ಅವ್ನು ಕಳಿಸಿದ್ಯಾ? ಇಲ್ಲ ಮಚ್ಚ, ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆ, ಏನಾಯ್ತು? ಅಮೌಂಟ್ ಸೆಂಡ್ ಮಾಡಿದ್ದೀನಿ, ಸ್ಟ್ರಕ್ ಆಗಿದೆ ಮಗ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲೋ 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 ಕೇಳಲ್ಲ. ಲೋ 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 ಅಲ್ಲಾಯ್ತು. ಪಾಪು, ಎಲ್ಲೆಲ್ಲ ಆಟಾಡ್ತಾ ಇದ್ದೆ? ಎಲ್ಲಿ ಬೀಳ್ಸಿದ್ಯಾ? ನೋಡ್ಕೋಬೇಕಿತ್ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನೇ ಮಾತಾಡ್ಬೋದಾ? ಹೇಳಿ ಸರ್. ನಮ್ಮ ಪಾಪು ಇಲ್ಲೆಲ್ಲ ಆಟಾಡ್ತಿದ್ದ. ಅವ್ನ ಕತ್ತಲ್ಲಿದ್ದ ಚಿನ್ನಲ್ಲೋ ಬೀಳಿಸ್ಕೊಬಿಟ್ಟಿದ್ದಾನೆ. ನೀವೇನ ನೋಡಿದ್ರಾ? ಚೈನು, ಚೈನಾ? ಹಾ, ಹೌದು ಸರ್. ಒಂದು ನಿಮಿಷ. ಓಕೆ. ಇದೆ ನೋಡಿ. ಹಾ ಸರ್, ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಪ್ರೆಷಿಯಸ್ ಗಿಫ್ಟ್ ಆಗಿತ್ತು. ಅವ್ರ ಅಜ್ಜ ಅವ್ನ ಬರ್ಡೇ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ನನಗಿಲ್ಲೇ ಸಿಕ್ತು. ಓ ಹೌದಾ ಸರ್? ಚೈನ್ ತಗೊಳ್ಳಿ. ಥ್ಯಾಂಕ್ ಯು. ಅಂಕಲ್ಗೆ ತಾಟ ಹೇಳು. ನಮ್ಮ ಹುಡುಗಿ ಫೋನ್ ಮಾಡೋಳೆ. ಹೇಳು ರಚನಾ. ಏಯ್, ನೀನ್ ಸ್ಮೋಕಿಂಗ್ ಬಿಟ್ಟಂತ ಖುಷಿ ಪಡ್ತಾ ಇದ್ದೆ. ನೀನ್ ನೋಡಿದ್ರೆ ಎಣ್ಣೆ ಬೇರೆ ಹೊಡಿದ್ಯಂತೆ. ಬಂದಲ್ಲ, ಇನ್ಯಾವತ್ತೂ ನಿನ್ ಮುಖ ನನಗೆ ತೋರಿಸ್ಬೇಡ. ಲೆಟ್ಸ್ ಬ್ರೇಕಪ್. ನೀವು ಹೊರಡಿ ಅಣ್ಣ. ಸಿಕ್ತು, ದುಡ್ಡು ಹಾಕ್ತೀನಿ ಅಂತಂದ. ಚಿನ್ನ ಸಿಕ್ತು. ಏನಾಯ್ತು? ಅವನಿಗೆ ಕಾಯಿ ಕೊಟ್ಟೆ, ಕೀ ಕೊಟ್ಬಿಟ್ಟ.
ಬ್ರೇಕಪ್ ಹೇಳ್ಬಿಟ್ಲು. ಈ ದುಡ್ಡು ಬರಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಅದೃಷ್ಟ ಅನ್ನೋದು ವ್ಯಕ್ತಿ ಅಥವಾ ವಸ್ತುವಿನ ರೂಪದಲ್ಲಿ ಬಂದು ಹೋಗಿರುತ್ತೆ. ನಮ್ಮ ಕತೆಯಲ್ಲಿ ಬರೋ ಈ 2 ರೂಪಾಯಿ ಕಾಯಿನ್ ಹಾಗೆ. ಈ ಥರ ಘಟನೆಗಳು ನಿಮ್ಮ ಜೀವನದಲ್ಲೂ ನಡೆದಿರಬಹುದು. ಅಂತ ಅದೃಷ್ಟದ ಆಟಗಳನ್ನು ಪ್ರತಿಬಿಂಬಿಸುವುದೇ ತಾತ್ಕಾಲಿಕ ಈ ಜೀವನ ತಾತ್ಕಾಲಿಕ.